ಇವಾಗ ಬಬ್ರುವಾಹನನ ಪಾತ್ರ ಮಾಡಬೇಕು, ಅಲ್ಲಿ ಅರ್ಜುನ ಇದಾನೆ ಅಂತ ಅನ್ಕೊಂಡು ಬಬ್ರುವಾಹನ ಪಾತ್ರವನ್ನು ಮಾಡಬೇಕು. ಅಲ್ಲಿರೋದೇ ಇಲ್ಲ, ಯಾಕೆಂದ್ರೆ ಅದು ನಾನೇ ಅಲ್ವೇ. ಏನಪ್ಪಾ ಅಂತಂದ್ರೆ ಅರ್ಜುನನ ಪಾತ್ರ ಮಾಡುವಾಗ ಸ್ವಲ್ಪ ತಂದೆ ಪಾತ್ರ, ಸ್ವಲ್ಪ ಘನ ಗಾಂಭೀರ್ಯ ಎಲ್ಲ ಇರಬೇಕು, ಧ್ವನಿ ಕೂಡ ಗಡಸಾಗಿರ್ಬೇಕು. ನೀನೇಯೋ ವೀರ ಬಬ್ರುವಾಹನ, ಮಣಿಪುರದ ಅರಸು, ಈ ರೀತಿ ಇರಬೇಕು. ಅದೇ ಬಬ್ರುವಾಹನನ ಪಾತ್ರ ಮಾಡ್ಬೇಕಾದ್ರೆ ಇನ್ನ ಚಿಕ್ಕ ಹುಡುಗ, ಪಾಪ ಎಳೆ ಹುಡುಗ, ಅದಕ್ಕೆ ತಕ್ಕನಾದ ಧ್ವನಿ ಇರಬೇಕು. ತಮ್ಮ ಪಾದ ದರ್ಶನದಿಂದ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ ಈ ರೀತಿ ಹೀಗೆ ಎರಡು ಧ್ವನಿಗಳನ್ನ ಮಾಡಿಕೊಂಡು ಅಲ್ಲಿ ಅರ್ಜುನ ಇದಾನೆ ಅಂತ ಅನ್ಕೊಂಡು ಬಬ್ರುವಾಹನನ ರೀತಿ ಪಾತ್ರ ಮಾಡಬೇಕು, ಅಲ್ಲಿ ಬಬ್ರುವಾಹನ ಇದಾನೆ ಅಂತ ಅನ್ಕೊಂಡು ಅರ್ಜುನನ ಪಾತ್ರ ಮಾಡಬೇಕು. ನೋಡಿ, ನಿಮ್ಮ ರಾಜಕುಮಾರನ ಕೈಲಿ ಏನೇನೋ ಮಾಡಿಸ್ತಾ ಇದ್ದಾರೆ, ಮಾಡೋಣ ಬನ್ನಿ, ಜಮಾಯಿಸೋಣ ಬನ್ನಿ. ಡೈರೆಕ್ಟರ್ ಕರಿತಾ ಇದ್ದಾರೆ, ಶಾರ್ಟ್ಗೆ ಹೋಗ್ಬೇಕು, ಬಟ್ಟೆ ಎಲ್ಲ ಬದಲಾಯಿಸಬೇಕು. ಹೀಗೆ ವ್ಲಾಗ್ಗಳನ್ನ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಹಾಗೆ ಆ ಬೆಲ್ ಐಕಾನ್ನ ಒತ್ತೋದು ಮಾತ್ರ ಮರಿಬೇಡಿ. ಬರ್ಲಾ? ನಮಸ್ಕಾರ.